ಭಾರತ್ ಮಾತಾ ಕಿ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಪರಮ ಪೂಜ್ಯ ಸಿದ್ಧಾರೂಢ ಸ್ವಾಮೀಜಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ಆತ್ಮೀಯ ಬಂಧುಗಳೇ, ಇವತ್ತು ದುಃಖದ ದಿನ. ಸಿಟ್ಟು ಬರ್ತಾ ಇದೆ, ನೋವಾಗ್ತಾ ಇದೆ, ವೇದನೆಗಳಾಗ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂತಹ ಘಟನೆ 2025 ಒಂದು ವರ್ಷ ಆಯ್ತು. ಇದನ್ನ ಮರಿಬಾರದು. ನಮ್ಮ ಹಿಂದೂ ಸಮಾಜದಲ್ಲಿ ಮರೆಯುವುದು, ಮರೆತು ಹೋಗುವುದು ಇದು ಬಹಳ ಒಂದು ಕೆಟ್ಟ ರೋಗ ಇದೆ. ಈ ಘಟನೆ ಮೊದಲೇದು ಅಲ್ಲ, ಕೊನೆಯದು ಅಲ್ಲ. ಇಂಥ ಘಟನೆ ಎಲ್ಲಿವರೆಗೆ ಇಸ್ಲಾಂ ಇರುತ್ತೆ ಅಲ್ಲಿವರೆಗೆ ನಡೀತಾನೆ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇಡೀ ಜಗತ್ತು ಇಸ್ಲಾಂ ಆಗಬೇಕು, ಮುಸ್ಲಿಮ ಜಗತ್ತಾಗಬೇಕು, ಶರಿಯಾದ ಆಧಾರದ ಮೇಲೆ ಜಗತ್ತು ನಡಿಬೇಕು ಅಂತನ್ನುವಂಥದ್ದೇ ಅವರ ಸ್ಪಷ್ಟವಾದಂತಹ ನಿಲುವಿದೆ, ಗುರಿ ಇದೆ. 1400 ವರ್ಷದ ಮುಂಚೆ ಇಸ್ಲಾಂ ಇರಲಿಲ್ಲ. 1 ಇಂಚ್ ಭೂಮಿ ಕೂಡ ಅವ್ರದ್ದು ಇರಲಿಲ್ಲ. ಒಂದೇ ಒಂದು ದೇಶ ಇರಲಿಲ್ಲ. ಈಗ 1400 ವರ್ಷದ ನಂತರ 58 ದೇಶಗಳಾಗಿದ್ದಾವೆ. 58 ಮುಸ್ಲಿಮ ರಾಷ್ಟ್ರಗಳಾಗಿದ್ದಾವೆ. ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಹೇಗೆ 58 ದೇಶಗಳು ಯಾರ್ದಿದು? ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಸೊ 59ನೇ ಭಾರತ ಅಂತನ್ನೋದು ಗುರಿ ಇಟ್ಟುಕೊಂಡು 2047ರಲ್ಲಿ ಅವರು ಡಿಕ್ಲೇರ್ ಮಾಡೋರಿದ್ದಾರೆ. ಯಾಕಂದ್ರೆ 2047ರಲ್ಲಿ ಸ್ವಾತಂತ್ರ್ಯ